ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಂಡುಪಾಳ್ಯ ಪೂಜಾ ಗಾಂಧಿಗೆ ಲಿಪ್ ಲಾಕ್ ಮಾಡಿದಾಗ 6 ಟೇಕ್ಸ್ ತೆಗೆದುಕೊಂಡ ಅನುಭವವನ್ನು ಹಂಚಿಕೊಂಡ ತನಿಷಾ ಕುಪ್ಪಂಡ ಇವರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ನಿಮಗೆಲ್ಲ ಗೊತ್ತಿರುವಂತೆ ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ಶೋನಲ್ಲಿ ಚಿರಪರಿಚಿತ. ಹಾಗೆ ನಮ್ಮಮ್ಮ ಸೂಪರ್ ಸ್ಟಾರ್ 3ರಲ್ಲಿ ಕೂಡ ಭಾಗವಹಿಸಿದ್ದರು. ಹಾಗೆ ಇವರು ಕುಪ್ಪಂಡ ಜ್ಯುವೆಲರಿ ಹೆಸರಿನಲ್ಲಿ ಆಭರಣ ಮಳಿಗೆಯನ್ನು ಕೂಡ ಪ್ರಾರಂಭಿಸಿದರು. ಆದರೆ ದಂಡುಪಾಳ್ಯ 2 ಸಿನಿಮಾದಲ್ಲಿ ಅವರಿಗಾದ ಲಿಪ್ ಲಾಕ್ ಮಾಡುವ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ತನಿಷಾ ಮಾತನಾಡಿ, ಅದು ಪ್ರಾಪರ್ ಕಿಸ್ ಥರ ಇರಲಿಲ್ಲ, ಬಲವಂತದ ಕಿಸ್ಸಿಂಗ್ ಸೀನ್ ಆಗಿತ್ತು. ಹಾಗಾಗಿ ನಾನು ಪೂಜಾ ಗಾಂಧಿ ಅವರಿಗೆ ಗಂಡಸರ ರೀತಿ ಕಿಸ್ ಮಾಡಿದ ಹಾಗಿತ್ತು. ಅದಕ್ಕೆ ಪೂಜಾ ಗಾಂಧಿ ಅವರು, ಅಮ್ಮ ನೀನು ತುಂಬ ರಫ್ ಆಗಿ ಇದೆಯಾ ಅಂದಿದ್ರು ಎಂದು ಶೂಟಿಂಗ್ ದಿನಗಳನ್ನು ನೆನೆಸಿಕೊಂಡಿದ್ದರು. ಒಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಇನ್ನೊಂದು ಸಲ ಲೈಟಿಂಗ್ ಸಮಸ್ಯೆ, ಹಾಗೆ ಹೀಗೆ ಅಂತ 6 ಸಲ ರೀಟೇಕ್ ಮಾಡಿಸಿದ್ರು ಎಂದು ಲಿಪ್ ಲಾಕ್ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ನಾನು ಪೂಜಾ ಗಾಂಧಿ ಅವರಿಗೆ ಕಿಸ್ ಮಾಡುವಾಗ ನನಗೆ ಪುಟ್ಟ ಮಗುವಿನಂತೆ ಅನಿಸಿದ್ದರು ಎಂದಿದ್ದಾರೆ. ಏನೇ ಆಗಲಿ, ನಮ್ಮ ಕನ್ನಡದ ಪೂಜಾ ಗಾಂಧಿಯವರು ಮುಂಗಾರು ಮಳೆ ಚಿತ್ರದಲ್ಲಿ ತುಂಬ ಅದ್ಭುತ ನಟನೆ ಮಾಡಿ ಕನ್ನಡಿಗರ ಮೆಚ್ಚುಗೆಯನ್ನು ಪಡೆದಿದ್ದರು. ಹಾಗೆ ದಂಡುಪಾಳ್ಯದಲ್ಲಿ ತುಂಬ ಭಯಾನಕ ನಟನೆಯಲ್ಲಿ ಸೈ ಎನಿಸಿಕೊಂಡು ನೋಡುಗರ ಮೆಚ್ಚುಗೆಯನ್ನು ಗಳಿಸಿದ್ದರು. ಹಾಗೆ ತನಿಷಾ ಕುಪ್ಪಂಡ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಬರೋಣ. ತನಿಷಾ ಹುಟ್ಟಿದ್ದು ಆಗಸ್ಟ್ 10, 1990ರಲ್ಲಿ. ಇವರು ಮೂಲತಃ ಕೊಡಗಿನವರು. ಹಾಗೆ ಇವರು ಬೆಂಗಳೂರಿನ NMKRV ಕಾಲೇಜಲ್ಲಿ BBM ಪದವಿ ಕೂಡ ಪಡೆದಿದ್ದಾರೆ. ಹಾಗೆ ಇವರು ಯಶಸ್ವಿ ಉದ್ಯಮಿ ಕೂಡ ಹೌದು. ಮೊದಲಿನಿಂದಲೂ ಇವರು ಬಿಸ್ನೆಸ್ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದರು. ಬೆಂಗಳೂರಿನ RR ನಗರದಲ್ಲಿ ಅಪ್ಪೂಸ್ ಕಿಚನ್ ಎಂಬ ನಾನ್ ವೆಜ್ ರೆಸ್ಟೋರೆಂಟ್ ಕೂಡ ನಡೆಸುತ್ತಿದ್ದಾರೆ. ಇವರು ಮಂಗಳಗೌರಿ ಮದುವೆ ಧಾರಾವಾಹಿಯ ಮೂಲಕ ಎಂಟ್ರಿ ಕೊಟ್ಟು ಇಂತಿ ನಿಮ್ಮ ಆಶಾ, ಸತ್ಯಂ ಶಿವಂ ಸುಂದರಂ, ವಾರಸ್ದಾರ, ಸರಿಯು, ಸಾಕ್ಷಿ ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಮತ್ತು ಸಿನಿಮಾಗಳನ್ನು ನೋಡುವುದಾದರೆ ದಂಡುಪಾಳ್ಯ, ಬಾಡಿಗಾರ್ಡ್, ಉಂಟೆನಾಮ, ಪೆಂಟಗನ್ ಸಿನಿಮಾಗಳ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಹಾಗೆ ಇವರು ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಆದರೆ 14ನೇ ವಾರ ಮನೆಯಿಂದ ಎಲಿಮಿನೇಟ್ ಆದರು. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಿಮ್ಮದೇ ಆದ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.